ಬೆಂಗಳೂರಿನಲ್ಲಿ ರೌಡಿ ಶೀಟರ್ನಿಂದ ಕಿರಿಕು, ನಡು ರಸ್ತೆಯಲ್ಲೇ ಹುಟ್ಟುಹಬ್ಬ ಆಚರಿಸಿಕೊಂಡ ರೌಡಿ, ಹಾರ ತುರಾಗಿ ಹಾಕಿಸಿಕೊಂಡು ಬರ್ತ್ಡೇ ಆಚರಣೆ. ರೌಡಿ ಶೀಟರ್ಗಳಿಗೆ ಪೊಲೀಸರ ಭಯವೇ ಇಲ್ವಾ ಹಾಗಾದ್ರೆ? ಸಿ ಬಾಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡಿರುವಂತ ಅಜಯ್ ಕುಮಾರ್ ಅಲಿಯಾಸ್ ಚಿನ್ನಿ ಯುವಕರ ಗುಂಪು ಕಟ್ಕೊಂಡು ನಗರದಾದ್ಯಂತ ಬೈಕಲ್ಲಿ ಓಡಾಟ. ಈ ಬಾಸ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಅದು ಯಾರಿಗೆ ಬಾಸು, ಅದೇನು ಕತೆಯೋ, ಅದೇಂತಿಕೆ ಅಂತ ಬಾಸ್ ಅಂತ ಕರೀತಾರೋ ಗೊತ್ತಿಲ್ಲ. ಗುಂಪು ಕಟ್ಕೊಂಡು ನಗರದಾದ್ಯಂತ ಈ ರೀತಿಯಾಗಿ ಮಾಡಿರೋದು. ಇದೇನು ರಸ್ತೆ ಅಂತ ಅಂದ್ಕೊಂಡಿದ್ದಾರೋ, ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಂತ ಅಂದ್ಕೊಂಡಿದ್ದಾರೋ, ಅಥವಾ ಏನಂತ ಅಂದ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಬಟ್ ಅರ್ಥ ಆಗ್ತಿರೋದೇನು ಅಂದರೆ, ಪೊಲೀಸ್ ಇಲಾಖೆ ಅಂತ ಒಂದಿದೆ, ಪೊಲೀಸರು ಅಂತ ಇದ್ದಾರೆ. ನಾವು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಇಲ್ಲಿ ಹೆದರ್ಕೊಳ್ಬೇಕು ಅನ್ನೋದು ಇಲ್ವಲ್ಲ. ಇವರು ಯಾವುದೋ ಸಾಧಕರು ಏನೋ ಸಾಧನೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೊತ್ಕೊಂಡು ಕುಣಿತಾ ಇದ್ದಾರೆ. ಹೊತ್ಕೊಂಡು ಕುಣಿಯೋಕೆ ಆಗದಿದ್ರೂ ಹೊತ್ಕೊಂಡು ಕುಣಿತಾ ಇದ್ದಾರೆ. ರೌಡಿ ಶೀಟರ್ಗಳು ಈ ರೀತಿಯಾಗಿ ಮಾಡ್ತಾ ಇರೋದು. ಇವ್ರದ್ದೇ ಏರಿಯಾ, ಇವ್ರದ್ದೇ ಹಾವಳಿ. ಪೊಲೀಸರು ಅದೇನು ಮಾಡ್ತಾ ಇದ್ದಾರೋ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಟ್ರೆಂಡ್ ಆಗಿ ವೈರಲ್ ಆಗಿ ಅದು ಎಲ್ಲಿಂದ ಎಲ್ಲಿಗೋ ಹೋಗೋ ತನಕ ಪೊಲೀಸರಿಗೂ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಪೊಲೀಸರಂದರೆ ಇವ್ರಿಗೆ ಭಯ ಇಲ್ಲ. ಈ 2017ರಲ್ಲಿ ರೌಡಿ ಶೀಟರ್ ಮೋನಿಯನ್ನ ಕೊಲೆ ಮಾಡಿದ್ದ ಅಜಯ್. ಮೋನಿ ಮುಖಕ್ಕೆ 24 ಬಾರಿ ಚುಚ್ಚಿ ಭೀಕರವಾಗಿ ಕೊಂದಿದ್ದ. ಕೊಲೆ ಕೇಸ್ನಲ್ಲಿ ಜಾಲಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬೆಂಗಳೂರು ಉತ್ತರ ಭಾಗದಲ್ಲಿ ಆಕ್ಟಿವ್ ಆಗಿರುವಂಥ ರೌಡಿ ಶೀಟರ್ ಈತ. ರಾಬ್ರಿ, ಡಕಾಯಿತಿ, ಡ್ರಗ್ ಪೆಡ್ಲಿಂಗ್ ಪ್ರಕರಣಗಳಲ್ಲಿ ಈತ ಭಾಗಿ. ರೌಡಿ ಶೀಟರ್ ವಿರುದ್ಧ ಅನೇಕ ಠಾಣೆಗಳಲ್ಲಿ 21 ಕೇಸ್ಗಳು ದಾಖಲಾಗಿದೆ. ಈತನ ಸಾಧನೆ ಇದೇನೆ. ಎಷ್ಟು ಕೇಸ್ ದಾಖಲಾಗಿದೆ, ಏನೇನು ಮಾಡಿದ್ದಾನೆ ಅನ್ನೋದನ್ನು ಹೇಳಿದ್ವಲ್ಲ, ಇದೇ ಈತನ ಸಾಧನೆ. ಈ ಸಾಧನೆಗೆ ಈ ಥರ ಹೊತ್ತು ಮೆರೆಸ್ತಾ ಇರೋದು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಒಬ್ಬ ರೌಡಿ ಶೀಟರ್ ಈ ರೀತಿಯಾಗಿ ರಸ್ತೆಯಲ್ಲಿ ಕೇಕ್ ಕಟ್ಟಿಂಗ್ ಮಾಡೋದು, ಅದಕ್ಕೊಂದಷ್ಟು ಜನನ ಅಲ್ಲಿ ಹಾವಳಿ ಮಾಡುವಂಥದ್ದು, ಪೊಲೀಸ್ ಇಲಾಖೆ ಬಗ್ಗೆ ಭಯವೇ ಇಲ್ವಾ ಹಾಗಿದ್ರೆ? ಅಥವಾ ಪೊಲೀಸ್ ಇಲಾಖೆಗೆ ಇದ್ಯಾವುದು ಗಮನಕ್ಕೆ ಬರಲ್ವಾ? ನೀತಿ ಏನು ಬಡ್ಡಿಂಗ್ ರೌಡೀಸ್ಗಳು ಏನಂತಾರೆ, ಏರಿಯಾದಲ್ಲಿ ಆಹ್ವಾನ ಮಾಡ್ಲಿಕ್ಕೆ ಮತ್ತೆ ತಮ್ಮದೇ ಆದ ಟೀಮ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ಮತ್ತೆ ಏರಿಯಾದಲ್ಲಿ ನಾವು ಆಕ್ಟಿವ್ ಆಗಿದೀವಿ ಅಂತ ತಿಳಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಇನ್ಸಿಡೆಂಟ್ಗಳು ಮೇಲಿಂದ ಮೇಲೆ ನಡೀತಾನೆ ಇರ್ತವೆ. ತಮ್ಮ ಬರ್ಡೇ ಪಾರ್ಟಿಗಳಿರ್ಬೋದು, ಇಲ್ಲ ಅಂದ್ರೆ ಜೈಲಿಗೆ ಹೋಗಿ ಹೊರಬಂದಂತ ಸಂದರ್ಭದಲ್ಲಿ ಸಾಲು ವೆಹಿಕಲ್ ಗಳನ್ನ ಕರ್ಸ್ಕೊಂಡು ಹಾರಗಳನ್ನ ಹಾಕ್ಸ್ಕೊಳ್ಳುವಂಥದ್ದು, ತುರಾಯಿಗಳನ್ನ ಹಾಕಿಕೊಂಡು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಈ ಮುಖಾಂತರ ಎಲ್ರಿಗೂ ಕೂಡ ರೀಚ್ ಆಗುವಂಥದ್ದು. ಮತ್ತೆ ಇವರ ಅಬ್ದ ವಸೂಲಿಗಿರ್ಬೋದು, ಇಲ್ಲ ಏರಿಯಾದಲ್ಲಿ ಗಲಾಟೆ ಮಾಡ್ಲಿಕ್ಕೆ, ಇಲ್ಲ ನಾನು ಲೀಡರ್ ಆಗೋದ್ ರೀತಿಯಲ್ಲಿ ಇದೀನಿ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಇಂಥ ಇನ್ಸಿಡೆಂಟ್ಗಳಾಗ್ತವೆ. ಏನೇನು ಅಜಯ್ ಕುಮಾರ್ ಅಲಿಯಾಸ್ ಚಿನ್ನಿ ಏನಿದ್ದಾನೆ, ಈತನು ಕೂಡ ಸುಮಾರು 21 ಪ್ರಕರಣ ಈತನ ಮೇಲೆ ದಾಖಲಾಗಿರುವಂತ ಬೇರೆ ಬೇರೆ ಕಡೆ. ಮತ್ತೆ ಈತ ರೌಡಿ ಶೀಟರ್ ಇರುವಂತದ್ದು. ಹಿಂದೆ ಒಂದು ಪ್ರಕರಣದಲ್ಲಿ 21 ಬಾರಿ ಮುಖಕ್ಕೆ ಈತ ಮಚ್ಚಿನಿಂದ ಹಲ್ಲೆ ಮಾಡೋ ಮುಖಾಂತರ ಹತ್ಯೆಯನ್ನು ಕೂಡ ಮಾಡಿದ್ದ. ಸೊ ಈಗ ಜೈಲಿನಿಂದ ಹೊರಬಂದ ಬೆನ್ನಲ್ಲೇ ಈ ರೀತಿಯಾಗಿ ಗುಂಪುಗಳನ್ನ ಕಟ್ಕೊಂಡು ತನ್ನದೇ ಸಹಚರ ಟೀಮ್ ನ ರಾತ್ರಿ ಎಲ್ಲ ಬರ್ಡೇ ಅನ್ನ ಆಚರಿಸುವಲ್ಲಿ ಕೇಕ್ ಕಟ್ ಮಾಡ್ಕೊಂಡಿರುವಂತದ್ದು ಮತ್ತು ಏರಿಯಾಗಳಲ್ಲಿ ರೌಂಡ್ಸ್ ಮಾಡಿರುವಂತದ್ದು. ಸೊ ಇವೆಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅಕೌಂಟ್ ಗಳನ್ನ ಓಪನ್ ಮಾಡಿಕೊಂಡು ಅಲ್ಲಿಗೆ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಇದೆಲ್ಲವೂ ಒಂದು ಕಡೆ ಆದ್ರೆ, ಸ್ಥಳೀಯ ರೌಡಿ ಶೀಟರ್ ಯಾವ ಪೊಲೀಸ್ ಠಾಣೆ ಇರ್ತದೆ ಅಲ್ಲಿನ ಪೊಲೀಸರು ಮತ್ತು ಯಾವ್ಯಾವ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಅದನ್ನ ತಡೆಯುವಲ್ಲಿ ವಿಫಲರಾಗಿರುವಂತದ್ದು ಮತ್ತು ಈತನ ವಿರುದ್ಧ ಯಾವುದೇ ಕ್ರಮವನ್ನು ಜರುಗಿಸ್ತಾ ಇರುವಂತದ್ದು ಮತ್ತು ಈತನ ಆಕ್ಟಿವಿಟೀಸ್ ಗಳು ಮತ್ತೆ ಮೂವ್ಮೆಂಟ್ ಗಳ ಬಗ್ಗೆ ಗಮನ ಇಟ್ಟಿಲ್ಲ ಅನ್ನೋದಕ್ಕೆ ಇದು ಕಂಡು ಬರ್ತಾ ಇರುವಂತದ್ದು ಸಾಕ್ಷಿ ಅಂತ ಹೇಳ್ಬೋದು. ಮತ್ತೊಂದು ಕಡೆಗೆ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳಂತಾನೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಮಾಡಿರುವಂತದ್ದು. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳು ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಸೀಮಿತವಾಗಿದ್ದು ಅನ್ನೋದು ಪ್ರಶ್ನೆ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಯಾರೋ ಒಬ್ಬ, ಈಗ ಮೊನ್ನೆ ಉಪೇಂದ್ರ ಅವರ ಪತ್ನಿಯವರ ಒಂದು ಮೊಬೈಲ್ ಹ್ಯಾಕ್ ಆಗಿದ್ ನೋಡಿದ್ವಿ. ಅಂತ ಪ್ರಕರಣ ಮಾತ್ರ ತತ್ಕ್ಷಣ ಪ್ರಕರಣ ದಾಖಲು ಮಾಡ್ತೀವಿ, ಹೋಗಿ ಹಿಡ್ಕೊಂಡ್ ಬಂದ್ಬಿಡ್ತೀವಿ, ಆರೋಪಗಳನ್ನ ಬಂಧಿಸ್ತೀವಿ ಅಂತ. ಆದ್ರೆ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡುವಂತ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ಅವ್ರದೇ ಆದ ಸೆಲ್ಗಳನ್ನ ಮತ್ತು ಕೆಲವು ಸಿಬ್ಬಂದಿಗಳನ್ನ ನೇಮಕವನ್ನು ಮಾಡಿರುವಂತದ್ದು. ಸೊ ಆ ಸಿಬ್ಬಂದಿಗಳು ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿ ನೆಗ್ಲಿಜೆನ್ಸಿ ತೋರಿಸ್ತಾ ಇರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇನ್ನಾದ್ರೂ ನಗರ ಪೊಲೀಸರು ಇಂತಹ ರೌಡಿ ಶೀಟರ್ಗಳು ಇರ್ಬೋದು, ಇಲ್ಲ ಸಮಾಜಘಾತಕ ಶಕ್ತಿಗಳು ಏನು ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ, ಇಂಥವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಏರಿಯಾಗಳಲ್ಲಿ ನೆಮ್ಮದಿಯಾಗಿ ಜನರು ಓಡಾಡಕ್ಕಿರ್ಬೋದು, ಇಲ್ಲ ಬದುಕಲಿಕ್ಕೆ ಇದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀತಿ ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.